ಫಸ್ಟ್ ಬ್ಯಾಚ್ ಇದರಲ್ಲಿ ಹಾರ್ವೆಸ್ಟ್ ಮಾಡಿ ಅದರಿಂದ ನನಗೆ ಏನೋ ಸಮ್ ಅಮೌಂಟ್ ಆಫ್ ಲಾಭ ನೋಡಿದ ಮೇಲೆ ನಾನು ಇದು ಸೆಕೆಂಡ್ ಪಾಂಡ್ ಮಾಡಿದ್ದೀನಿ ನೋಡಿ. ಇದು ಸೆಕೆಂಡ್ ಪಾಂಡು. ಈ ಬೈಬ್ಯಾಕು ಮರಿ ಕೊಡ್ತೀನಿ ಇದೆಲ್ಲ ವರ್ಕ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಡಿಮ್ಯಾಂಡ್ ಇತ್ತು, ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಬೈಬ್ಯಾಕ್ ಕೊಟ್ಟಿರ್ತಕ್ಕಂಥವ್ರು ಬೈಬ್ಯಾಕ್ ನ ತಗೊಂತಾರೆ. ಸೊ ಡಿಮ್ಯಾಂಡ್ ಇಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಅಂದಾಗ ಅವಾಗ ಯಾರು ಬರಲ್ಲ. ಸೊ ನಾನು ಫಾರ್ಮರ್ ಆಗಿ, ನೀವು ಫಾರ್ಮರ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮಲ್ಲಿ ಕೇಪಬಿಲಿಟೀಸ್ ಇದೆಯಾ ಎಲ್ಲಾನು ಓಡಾಡಿ ಮಾಡಿ ನೋಡಿ. ಇವತ್ತು ನನಗೆ ಇಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ, ಸೊ ನಾನೇ ಸ್ವಂತ ಓನ್ ಆಗಿ ತಗೊಂಡೋಗಿ ಹೈದರಾಬಾದ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಇತ್ತು ಅಂದ್ರೆ ಬನ್ನಿ. ನಮಸ್ಕಾರ, ನನ್ನ ಹೆಸರು ಆನಂದ್ ಕುಮಾರ್ KM ಅಂತ. ಕೋನೇನಹಳ್ಳಿ ಗ್ರಾಮ ನಮ್ದು, ಸಕ್ರೆಗೊಲ್ಲಳ್ಳಿ ಅಂಚೆ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರಿಗೆ ತುಂಬಾ ಹತ್ತಿರವಾಗಿದೆ ಈ ಒಂದು ಗ್ರಾಮ. ಸೊ ನೋಡಿ, ಇಲ್ಲಿ ನಾನು ಮೀನು ಕೃಷಿ ಮಾಡ್ತಾ ಇದ್ದೀನಿ. ಮೀನು ಕೃಷಿಯಲ್ಲಿ ಪರ್ಟಿಕ್ಯುಲರ್ ಮರಲ್ ಮೀನು ಕೃಷಿ ಮಾಡ್ತಾ ಇದ್ದೀನಿ. ಸೊ ಈ ಮರಲ್ ಮೀನು ಅಂತಕ್ಕಂಥದ್ದು ಇದಕ್ಕೆ ಆಕ್ಸಿಜನ್ ಅವಶ್ಯಕತೆ ಅಷ್ಟೊಂದಾಗಿಲ್ಲ. ಅಂದ್ರೆ ಇದು ಓಪನ್ ಏರ್ ಬ್ರೀತರ್. ಸೊ ನಾರ್ಮಲ್ ಆಗಿ ಮೇಲೆ ಬಂದು ಅದಕ್ಕೆ ಆಕ್ಸಿಜನ್ ಬೇಕು ಅಂದ್ರೆ ಅದು ತಗೊಳುತ್ತೆ. ಸೊ ಮತ್ತೆ ಇಟ್ಸ್ ವೆರಿ ಹಾರ್ಡ್ ಫಿಶ್. ಅಷ್ಟು ಈಸಿಯಾಗಿ ಬೇರೆ ಮೀನುಗಳೆಲ್ಲ IMC ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಕೊರತೆ ಆದ್ರೆ ಅವೆಲ್ಲ ಸಾಯುತ್ತೆ, ಬಟ್ ಇದು ಅಷ್ಟು ಈಸಿಯಾಗಿ ಸಾಯಲ್ಲ. ಸೊ ಹಂಗಾಗಿ ಹಾರ್ಡ್ ಫಿಶ್ ಆಗಿರೋದ್ರಿಂದ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಕಂಪೇರ್ ಟು IMC ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು, ಫ್ಯಾಟ್ ಇದ್ರಾಗೆ 0% ಫ್ಯಾಟ್ ಬರುತ್ತೆ. ಸೊ ಯಾರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು, BP, ಶುಗರ್ ಆ ಥರ ಪೇಷಂಟ್ಸ್ ಯಾರು ಇದ್ದಾರೋ, ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಮೇಯ್ನ್, ಬೇರೆ ಚಿಕನ್ನು ಮಟನ್ ಎಲ್ಲ ತಿಂದರೆ ಡೈಜೆಷನ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೋ ಅವರು ಈ ಫಿಶ್ ತಿನ್ಬೋದು. ನೀವು ಇದು ಬೆಳಗ್ಗೆ ತಿಂದರೆ ಮತ್ತೆ ಮಧ್ಯಾಹ್ನ ಹೊಟ್ಟೆ ಹಸುವಾಗುತ್ತೆ, ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಹಂಗಾಗಿ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಈವನ್ ಡಾಕ್ಟರ್ ಸಮೇತ ಈ ಒಂದು ಫಿಶ್ನ ಸಜೆಸ್ಟ್ ಮಾಡ್ತಾರೆ. ಸೊ ಈ ಎಲ್ಲಾ ಕಾರಣಗಳಿಂದ ನಾನು ಈ ಒಂದು ಮೀನು ಕೃಷಿ ಮಾಡಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದೆ. ನಾನು ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ವೀಕೆಂಡ್ ಮಾತ್ರ ಫ್ರೀ ಇರೋದು. ಸೊ ವೀಕೆಂಡ್ ಅಲ್ಲಿ ಫ್ರೀ ಟೈಮಲ್ಲಿ ಏನಾದರೂ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ನಾವು ನಮ್ಮ ತಂದೆಯವರು ಮತ್ತೆ ನಮ್ಮ ಅಣ್ಣ ಅವರೆಲ್ಲ ಪೋಲ್ಟ್ರಿ ಮಾಡ್ತಾ ಇದ್ದಾರೆ, ಅರೆಕನೆಟ್ ಮಾಡ್ತಾ ಇದ್ದಾರೆ, ಮತ್ತೆ ರಾಗಿ, ಜೋಳ, ಮತ್ತೆ ಶೀಪು, ಗೋಟು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ನೋಡಿದಾಗ ನಾನು ಆಕ್ಚುಲಿ ಮಂಗಳೂರಲ್ಲಿ ಓದ್ತಾ ಇರ್ಬೇಕಾದ್ರೆ ಮೀನುಗಾರಿಕೆ ಸ್ಟೂಡೆಂಟ್ಸ್ ಎಲ್ಲ ನನಗೆ ಪರಿಚಯ ಇದ್ರು. ಸೊ ಆ ಒಂದು ಟಚ್ ಇರೋದ್ರಿಂದ ನನಗೆ ಮೀನು ಕೃಷಿ ತುಂಬಾ ಇಂಟ್ರೆಸ್ಟ್ ಆಯಿತು. ಮತ್ತೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸಬ್ಸಿಡಿ ಸ್ಕೀಮ್ ಸಮೇತ ತುಂಬಾ ಇದೆ ಮೀನು ಇಲಾಖೆಗೆ. ಈವನ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪನ್ನ ಯೋಜನಾ ಅಂತ ಒಂದು ಕಾರ್ಯಕ್ರಮ ಇದೆ, ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು ತುಂಬಾ ಯೋಜನೆಗಳಿದ್ದಾವೆ. ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಂಡು ಮಾಡ್ಬೋದು. ಇದು ಸಮೇತ ನಾನು ಗೌರ್ಮೆಂಟ್ ಇಂದ ಸಬ್ಸಿಡಿ ಸ್ಕೀಮ್ ಅಲ್ಲೇ ತಗೊಂಡು ಫಸ್ಟ್ ಪಾಂಡ್ ಮಾಡಿದ್ ನೋಡಿ. ಇದು ಫಸ್ಟ್ ಪಾಂಡು. ಈ ಒಂದು ಪಾಂಡು ಆಕ್ಚುಲಿ ಸ್ಕೀಮಲ್ಲಿ ಇರೋದು 10 ಗುಂಟ ಪಾಂಡು, ಬಟ್ ನಾನು ಮಾಡಿರ್ತಕ್ಕಂಥದ್ದು 13 ಇಂದ 14 ಗುಂಟೆ ಪಾಂಡ್ ಮಾಡಿದ್ದೀನಿ. ಒಂದೇ ಸರಿ 3 ಪಾಂಡುಗಳನ್ನು ಸಮೇತ ನಾನು ಮಾಡಿಲ್ಲ. ನಾನು ಫಸ್ಟ್ ಮಾಡಿದ್ದು ಈ ಪಾಂಡು. ಅಂದ್ರೆ ಪ್ಲಸ್ ಮೈನಸ್ ನೋಡ್ಕೊಬೇಕು, ಪಾಸಿಟಿವ್ ನೆಗೆಟಿವ್, ನಮಗೆ ಪ್ರಾಫಿಟ್ ಆಗುತ್ತಾ ಇಲ್ವಾ ಅಂತೇಳಿ. ರೈತರು ಏನ್ ಮಾಡ್ತಾರೆ, ಯೂಶಲಿ ಒಂದೇ ಸರಿ ಲಾರ್ಜ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬಿಟ್ಟು ಅದರಲ್ಲಿ ಅಂದ್ರೆ ಆ ಕೃಷಿ ಬಗ್ಗೆ ತಿಳ್ಕೊಂಡೇ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ತರ ಮಾಡಬೇಡಿ. ಫಸ್ಟ್ ಅದ್ರ ಬಗ್ಗೆ ಸಣ್ಣದಾಗಿ ಟ್ರಯಲ್ ಮಾಡಿ ನೋಡಿ. ನಾನು ಫಸ್ಟ್ ಪಾಂಡ್ ಮಾಡಿದ್ದು, ಸಣ್ಣದಾಗಿ ಟ್ರಯಲ್ ಮಾಡಿದ್ದು. ಸಮ್ ವಾಟ್ ಓಕೆ, ನನಗೆ ಪರವಾಗಿಲ್ಲ, ಓಕೆ ಅನ್ನಿಸ್ತು. ಯಾಕೆಂದ್ರೆ ನಾನು ವೀಕೆಂಡಲ್ಲಿ ಬಂದು ಟೈಮ್ ಕೊಟ್ಟು ಮಾಡ್ತಿರೋದು. ಮತ್ತೆ ನೋಡಿ, ವೀಕೆಂಡ್ ಟೈಮ್ ಸಾಕಾ ಸಾರ್ ಅಂದ್ರೆ ವೀಕೆಂಡ್ ಟೈಮ್ ಸಾಕಾಗಲ್ಲ. ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ, ಅವರು ಎಲ್ಲಾದ್ರೂ ನೋಡ್ಕೊಂತಾರೆ. ಸೊ ಹಂಗಾಗಿ ನಾನು ವೀಕೆಂಡ್ ಅಲ್ಲಿ ಮೆಡಿಸಿನ್ ಆಗಿರ್ಬೋದು, ಫೀಡ್ ಆಗಿರ್ಬೋದು, ಮತ್ತೊಂದು ಏನು ಟೆಕ್ನಿಕಲ್ ರಿಲೇಟೆಡ್ ವಾಟರ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಯಾವ ರೀತಿ ವಾಟರ್ ಚೆಕ್ ಮಾಡಬೇಕು, pH, ಅಮೋನಿಯಾ, ನೈಟ್ರೇಟು, TDS ಅದೆಲ್ಲ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನೋಡ್ಕೊತೀನಿ. ಫೀಡಿಂಗ್ ಆಗಿರ್ಬೋದು, ಬೇರೆ ಕೆಲಸಗಳೆಲ್ಲ ನಮ್ಮ ಬ್ರದರ್ ನೋಡ್ಕೊತಾರೆ. ಸೊ ಅವರು ತುಂಬಾ ಕೇರ್ ನೋಡ್ಕೊಂತಿರೋದ್ರಿಂದ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ನೋಡಿ, ಇದು ಫಸ್ಟ್ ಪಾಂಡು, ಫಸ್ಟ್ ಕಲ್ಚರ್. ನಾನು ಫಸ್ಟ್ ಬ್ಯಾಚ್ ಇದರಲ್ಲಿ ಹಾರ್ವೆಸ್ಟ್ ಮಾಡಿ ಅದರಿಂದ ನನಗೆ ಏನೋ ಸಮ್ ಅಮೌಂಟ್ ಆಫ್ ಲಾಭ ನೋಡಿದ ಮೇಲೆ ನಾನು ಇದು ಸೆಕೆಂಡ್ ಪಾಂಡ್ ಮಾಡಿದ್ದೀನಿ. ನೋಡಿ, ಇದು ಸೆಕೆಂಡ್ ಪಾಂಡು. ಇದು ಆಕ್ಚುಲಿ ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ. ಯಾಕೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ ಅಂದ್ರೆ, ಫಸ್ಟ್ ಪಾಂಡ್ ಇದು ಮಾಡಿದ್ದು, ಇದಕ್ಕೆ ಮತ್ತೆ ಆಲ್ಟರ್ನೇಟ್ ಆಗಿ ಅಂದ್ರೆ ಪ್ಯಾರಲಲ್ ಆಗಿ ವರ್ಕ್ ಮಾಡ್ಕೊಂಡು ಮಾಡಿದ್ರಿಂದ ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ. ಬಟ್ ಇದರಿಂದ ನೋಡ್ಕೊಂಡು ನಾನು ಇದನ್ನ ಮಾಡಿದ್ದು. ಸೊ ಈಗ ಇದರಲ್ಲಿ ಫಸ್ಟ್ ಬ್ಯಾಚ್ ಬಂದಿದೆ. ಇದರಲ್ಲಿ 2 ಬ್ಯಾಚ್ ಕಲ್ಚರ್ ಕಂಪ್ಲೀಟ್ ಮಾಡಿದ್ದೀನಿ. ಇದ್ರಲ್ಲಿ 1 ಬ್ಯಾಚ್, ನೆಕ್ಸ್ಟ್ ಇದ್ರಲ್ಲಿ 1 ಬ್ಯಾಚ್ ಆಗಿದೆ, ಇದ್ರಲ್ಲಿ 2 ಬ್ಯಾಚ್ ಆಗಿದೆ. ಒಂದು ಪಾಂಡ್ ಅಲ್ಲಿ ವರ್ಷಕ್ಕೆ ಎಷ್ಟು ಹಾರ್ವೆಸ್ಟ್ ಮಾಡ್ತೀವಿ ನೋಡಿ. ಆಕ್ಚುಲಿ ಫಸ್ಟ್ ನಾನು ಇನಿಷಿಯಲಿ ನನಗೂ ಅಷ್ಟು ನಾಲೆಡ್ಜಬಲ್ ಏನಲ್ಲ ಅಂದ್ರೆ ಮೀನು ಬಗ್ಗೆ. ಮತ್ತೆ ನಾನೇನ್ ಮಾಡ್ತಾ ಇದ್ದೆ ಅಂತಂದ್ರೆ, ಬೆಂಗಳೂರು ಹೆಬ್ಬಾಳಲ್ಲಿ ಮೀನು ರಿಸರ್ಚ್ ಸೆಂಟರ್ ಇದ್ರಲ್ಲ, ಅಲ್ಲಿ ಡೀನ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೆ. ಅವ್ರ ಹತ್ರ ನನ್ಗೆ ಏನೇನ್ ಬೇಕೋ ಇನ್ಫಾರ್ಮೇಶನ್, ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂತಾ ಇದ್ದೆ. ಫಸ್ಟ್ ವರ್ಷದಲ್ಲಿ ಮಾಡಿದ್ದು ಇದರಲ್ಲಿ 1 ವರ್ಷದಲ್ಲಿ 1ದೇ ಬ್ಯಾಚ್ ಮಾಡಿದ್ದು. ಬಟ್ ಈಗ ನೋಡಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಟೆಕ್ನಿಕಲ್ ನಾಲೆಡ್ಜ್ ಇದೆ, ಎಲ್ಲ ಇರೋದ್ರಿಂದ 1 ವರ್ಷದಲ್ಲಿ 2 ರಿಂದ 3 ಬ್ಯಾಚ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತೀನಿ. ಈ ಸರಿ 2 ಬ್ಯಾಚ್ ಮಾಡಿದ್ದೀನಿ. 1 ವರ್ಷದಲ್ಲಿ 2 ಬ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ಅಲ್ಲಿ 3 ಬ್ಯಾಚ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 3 ಬ್ಯಾಚ್ ಆಗಿಲ್ಲ ಅಂತಂದ್ರು 1 ವರ್ಷದಲ್ಲಿ ಅಂದ್ರೆ 12 ಮಂತ್ಸ್ ಅಲ್ಲಿ 3 ಬ್ಯಾಚ್ ಆಗಿಲ್ಲ ಅಂದ್ರು 14 ಮಂತ್ಸ್ ಅಲ್ಲಿ 3 ಬ್ಯಾಚ್ 100% ನಾನು ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ಪಾಂಡ್ ಅಲ್ಲಿ.
ಅದಕ್ಕೆ ಅದು ಯಾವ ರೀತಿ ತೆಗಿಬೇಕು ಅಂತ ಎಲ್ಲ ಹೇಳ್ಬಿಟ್ಟು, ಅಂದ್ರೆ ಅದಕ್ಕೆ ನರ್ಸರಿ ಪಾಂಡ್ ಇರಬೇಕು, ಮರಿ ಸಪ್ರೇಟ್ ಕಡೆ ಒಂದು 3 months ನರ್ಸರಿ ಪಾಂಡ್ ಅಲ್ಲಿ ಡೆವಲಪ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ 3 months ಕಲ್ಚರ್ ಪಾಂಡ್ಗೆ ಹಾಕೊಬೇಕು, ಇಲ್ಲಿ ಡೆವಲಪ್ ಮಾಡಬೇಕು. ಸೊ ಹಂಗ್ ಮಾಡಿದಾಗ ನಮ್ಗೆ ಅಂದ್ರೆ ನರ್ಸರಿ ಪಾಂಡ್ ಇತ್ತು ಅಂದ್ರೆ ಅಲ್ಲಿ ಡೆವಲಪ್ ಮಾಡ್ಕೊಂಡು ಹಾಕಿದ್ರೆ ನಾವು ತೆಗಿಬಹುದು. ಅದೆಲ್ಲ ಅಂದ್ರೆ ಫಸ್ಟ್ ಟೈಮೇ ನಿಮಗೆ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಅಂದಿವೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಬರುತ್ತೆ. ನೀವು ಎಷ್ಟು ವರ್ಷ ಸರ್ ಮಾಡ್ತೀವಿ? ನೋಡಿ ನಾನು ಇದು ಅಲ್ಲಿಗೆ 2.5 ವರ್ಷ, ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು ನಾನು ಈ ಮೀನು ಕೃಷಿ ಸ್ಟಾರ್ಟ್ ಮಾಡಿ. 3 ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡಿದ್ದೀರಾ? ನೋಡಿ ಫಸ್ಟ್ ವರ್ಷದಲ್ಲಿ ಇದ್ರಲ್ಲಿ 1 ಬ್ಯಾಚ್ ಮಾಡಿದೆ, ಸೆಕೆಂಡ್ ವರ್ಷದಲ್ಲಿ 2 ಬ್ಯಾಚ್ ಮಾಡಿದ್ದೀನಿ, ಇದು 3ನೇ ವರ್ಷ. ಈ 3ನೇ ವರ್ಷದಲ್ಲಿ 3 ಬ್ಯಾಚ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನೋಡಿ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಕೃಷಿ ಮಾಡಕ್ ಬರೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಲ್ಲ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ತುಂಬಾ ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್. ಈ ಒಂದು ಪಾಂಡ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಈ ಒಂದು ನಾನು 10 ಗುಂಟೆ ಪಾಂಡ್ ಮಾಡಬೇಕು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬರೀ ಇಷ್ಟಕ್ಕೇನೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 5 ಲಕ್ಷ ಖರ್ಚಾಗುತ್ತೆ. ನೀವು ಫೀಡ್ ರೂಮು, ಫೀಡು, ಸೀಡು, ಏರಿಯೇಟರು, ಸ್ಲಡ್ಜ್ ಮೋಟ್ರು ಇವೆಲ್ಲ ಅಂದಾಗ ತುಂಬಾ ಅಮೌಂಟ್ ಬೀಳುತ್ತೆ. ಸೊ ಇಷ್ಟು ಅಮೌಂಟ್ ಹಾಕ್ಬೇಕು ಅಂದ್ರೆ ನಿಮ್ಗೆ ನಿಮ್ ಸ್ವಂತ ವರ್ಕ್, ಮಾರ್ಕೆಟಿಂಗ್ ಆಗಿರ್ಬೋದು, ಫೀಡಿಂಗ್ ಆಗಿರ್ಬೋದು, ಇದನ್ನೆಲ್ಲ ನೀವು ಸ್ವಂತ ಮಾಡ್ತೀನಿ ನನ್ನಲ್ಲಿ ಇದಿದೆ ಅಂದ್ರೆ ಮಾತ್ರ ಬನ್ನಿ. ಇನ್ನೊಬ್ರು ಯಾರೋ ಬಂದು ನಾನೇ ಮರಿ ಕೊಡ್ತೀನಿ, ನಾನೇ ಸೀಡ್ ಕೊಡ್ತೀನಿ, ನಾನೇ ಫೀಡ್ ಕೊಡ್ತೀನಿ ಅಂದ್ರೆ ಎಲ್ಲಾನು ಅವರೇ ಕೊಡ್ತಾರೆ, ಎಲ್ಲಾನು ಅವರೇ ತಗೊಂಡೋಗ್ತಾರೆ, ನಿಮ್ಗೇನು ಸಿಗಲ್ಲ. ಇದು ಸತ್ಯ. ತುಂಬಾ ಒಳ್ಳೆ ಸಜೆಷನ್ಸ್ ಒಂದು ಎಕ್ಸೆಲ್ ಹೇಳಿದ್ದೀವಿ. ಹೌದು. 6 ತಿಂಗಳಿಗೆ 12 ಲಕ್ಷ ರೂಪಾಯಿ ಲಾಭ ಬರುತ್ತೆ, 8 ತಿಂಗಳಿಗೆ 18 ಲಕ್ಷ ರೂಪಾಯಿ ಲಾಭ. ಅವೆಲ್ಲ ಫೇಕ್ ಅಣ್ಣ, ಅವೆಲ್ಲ ಅಷ್ಟು ಲಾಭ ಇಲ್ಲ. ಸರಿನಾ? ಅಷ್ಟು ಲಾಭ ಇಲ್ಲದ್ರೆ ಪ್ರತಿಯೊಬ್ರು ಮಾಡಿರೋರು ಅಷ್ಟೊಂದಿಲ್ಲ, ಬಟ್ ಲಾಭ ಇದೆ. ಯಾವ ತರ ನೀವು ಪರ್ಫೆಕ್ಟ್ ಆಗಿ ನೀಟಾಗಿ ನಿಮ್ಮ ಓನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಲಾಭ ಸಿಗುತ್ತೆ. ಇಲ್ಲ ನಾನು ಪೂರ್ತಿ ಲೇಬರ್ ಓರಿಯೆಂಟೆಡ್, ಇಲ್ಲ ಇನ್ನೊಬ್ನೇ ಯಾರಿಗೋ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಕೊಡ್ತೀನಿ, ಅದೇ ಹೇಳ್ದಂಗೆ ಮರಿನೂ ಅವರೇ ಕೊಡ್ತಾರೆ, ಫೀಡು ಅವರೇ ಕೊಡ್ತಾರೆ, ಸೀಡು ಅವರೇ ಕೊಡ್ತಾರೆ, ಎಲ್ಲ ಅವರೇ ಕೊಡ್ತಾರೆ, ಎಲ್ಲ ಅವರೇ ತಗೊಳ್ತಾರೆ, ನಿನ್ಗೇನು ಸಿಗಲ್ಲ. ಇದಂತೂ ಸತ್ಯ. ಲಾಭ ಸತ್ಯ, ಇದು ಸಿಗಲ್ಲ.